ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಗಿಡಗಳು ನಿಮ್ಮ ಮನೆಯಲ್ಲಿದ್ದರೆ ಕಷ್ಟ ತಪ್ಪೋದೇ ಇಲ್ಲ. ಈ ವಿಡಿಯೋ ನೋಡೋಕ್ಕೆ ಮೊದಲು ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಗಿಡಗಳ ದುರದೃಷ್ಟವನ್ನು ತರ್ತವೆ, ಇನ್ನೂ ಕೆಲವು ಅದೃಷ್ಟವನ್ನು ತರ್ತವೆ. ಯಾವ ಗಿಡಗಳು ಮನೆಯಲ್ಲಿ ಇರಬೇಕು, ಯಾವುದು ಬೇಡ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ದುರದೃಷ್ಟಕರ ಗಿಡಗಳು. ನಿಂಬೆ ಮರ ಮತ್ತು ಜಾಂಬು ಮರ ಮನೆ ಮುಂದೆ ಇದ್ದರೆ ಜಗಳಗಳು ಉಂಟಾಗುತ್ತವೆ. ಇನ್ನು ಗೋರಂಟಿ ಗಿಡ, ನಕಾರಾತ್ಮಕ ಶಕ್ತಿಗಳು ವಾಸಿಸ್ತವೆ. ಮನೆಯಲ್ಲಿ ಇದು ಇರಲೇಬಾರದು. ಮುಳ್ಳಿನ ಗಿಡಗಳು ಇರಬಾರ್ದು. ಜೀವನದಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಶುರುವಾಗ್ತವೆ. ಮನಿ ಪ್ಲ್ಯಾಂಟ್ ಹೊರಗಡೆ ಇರಬಾರ್ದು, ಮನೆಯಿಂದ ಹೊರಗಡೆ ಇರಬಾರ್ದು. ಇದರಿಂದ ನರದೃಷ್ಟಿ ಬೀಳುತ್ತೆ. ಮನೆಯೊಳಗೆ ಮಾತ್ರ ಇಡಬೇಕು. ಬೋನ್ಸಾಯ್, ಹಾಲು ಹರಿಯುವ ಗಿಡಗಳು ಯಾವುದೇ ಇರಬಾರ್ದು. ದಾಂಪತ್ಯದಲ್ಲಿ ಕಲಹ, ಹಣದ ಸಮಸ್ಯೆಗಳು ಉಂಟಾಗ್ತವೆ. ಒಣಗಿದ ಮರಗಳು ನಕಾರಾತ್ಮಕ ಶಕ್ತಿ ಮನೆ ಪ್ರವೇಶಿಸ್ತವೆ. ಹುಣಸೆ ಮರಗಳು ಇರಬಾರ್ದು. ಹಣದ ಕಷ್ಟಗಳು, ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸ್ತವೆ. ಅದೃಷ್ಟಕರ ಗಿಡಗಳು ಯಾವುವು ಅಂತಂದರೆ ನೆಲ್ಲಿಕಾಯಿ ಮರ ಮನೆಯಲ್ಲಿ ಅದೃಷ್ಟವನ್ನು ತರುತ್ತೆ. ತುಳಸಿ ಗಿಡ, ಇದು ತುಂಬ ಪವಿತ್ರವಾದ ಗಿಡ. ಮಣ್ಣಿನ ಕುಂಡಲಿಯಲ್ಲೇ ಇದು ಇಡಬೇಕು. ಅಲೋವೆರಾ ಇದು ದಾರಿದ್ರ್ಯವನ್ನೆಲ್ಲ ದೂರ ಮಾಡುತ್ತೆ. ಸೇವಂತಿ ಗಿಡ, ಇದು ಅದೃಷ್ಟದ ಸಂಕೇತ. ಮನೆಯಲ್ಲಿ ಬಳಸಬಹುದಾದ ಉತ್ತಮ ಗಿಡ. ಇದು ಬೆಳೆಸುವುದರಿಂದ ಅದೃಷ್ಟ ಒದಗಿ ಬರುತ್ತೆ. ಗುಲಾಬಿ ಗಿಡ ನಕಾರಾತ್ಮಕ ಶಕ್ತಿಯನ್ನು ಕಳೆಯುತ್ತೆ. ಮಲ್ಲಿಗೆ ಗಿಡ ಮನೆಯ ಸುಗಂಧವನ್ನ, ಧನವನ್ನ ಹೆಚ್ಚಿಸುತ್ತೆ. ಕಿತ್ತಳೆ ಮರ ಅದೃಷ್ಟವನ್ನ ಹೆಚ್ಚಿಸುತ್ತೆ. ಬಾಳೆಹಣ್ಣು ಮರ ಧನ, ಆರೋಗ್ಯ, ಮನಸ್ಸಿನ ಶಾಂತಿಯನ್ನ ತಂದುಕೊಡುತ್ತೆ. ಇನ್ನು ಪೂಜೆಯಲ್ಲಿ ಬಳಸುವ ಹೂಗಳು ಯಾವ್ಯಾವು ಅಂತಂದ್ರೆ ಸೇವಂತಿ ಹೂವನ್ನ ಪೂಜೆಯಲ್ಲಿ ಬಳಸಬಾರ್ದು ಎಂದು ಹಲವರು ಹೇಳ್ತಿರ್ತಾರೆ. ಗನ್ನೇರು ಹೂಗಳಿಂದ ಪೂಜೆ ಮಾಡಿದರೆ ವ್ಯಾಪಾರ ಲಾಭವಾಗುತ್ತೆ. ಗುಲಾಬಿ ಹೂಗಳಿಂದ ಪೂಜೆ ಮಾಡಿದರೆ ದೇವರು ಪ್ರಸನ್ನ ಆಗ್ತಾರೆ, ಎಲ್ಲ ಕಷ್ಟಗಳು ದೂರ ಆಗ್ತವೆ. ಬಿಡಿ ಭಾಗಗಳನ್ನು ಪೂಜೆಗೆ ಬಳಸಬಾರ್ದು. ಮಾಲೆಯಾಗಿ ಕಟ್ಟಿ ಉಪಯೋಗಿಸಿದರೆ ಪವಿತ್ರ ಹಾಗೂ ಫಲ ಸಿಗುತ್ತೆ. ಹೊರಗಿನ ಗಿಡಗಳ ಹೂಗಳನ್ನು ಹತ್ತಿರದ ಮನೆಯವರಿಂದ ಕತ್ತರಿಸಿ ಏನಾದರೂ ಪೂಜೆಗೆ ಬಳಸಿದರೆ ಪುಣ್ಯದ ಅರ್ಧ ಭಾಗ ಅವರಿಗೆ ಹೊರಟೋಗುತ್ತೆ, ನಿಮಗೇನು ಸಿಗೋದಿಲ್ಲ. ಇನ್ನು ಕೊನೆಯದಾಗಿ, ಆದ್ದರಿಂದ ನಿಮ್ಮ ಮನೆಗೆ ಅನುಕೂಲಕರವಾದ ಗಿಡಗಳನ್ನು ಮಾತ್ರ ಬೆಳೆಸಬೇಕು. ಪೂಜೆ ಹೂಗಳನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿದರೆ ಉತ್ತಮ, ಅಥವಾ ಹೊರಗೆ ಕೊಂಡು ತಂದರೂ ಪರವಾಗಿಲ್ಲ. ಆದರೆ ಪಕ್ಕದ ಮನೆಯವರ ಗಿಡದಿಂದ ಕಿತ್ಕೊಂಡು ಅವ್ರಿಗೆ ಗೊತ್ತಿಲ್ಲದಂಗೆ ಕಿತ್ಕೊಂಡು ಬರಬಾರ್ದು. ಇದು ಫಲ ಕೊಡೋದಿಲ್ಲ. ನೀವು ಪೂಜೆ ಮಾಡಿದ ಫಲ ಎಲ್ಲ ಅವರಿಗೆ ಹೋಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಈ ವಿಡಿಯೋದಲ್ಲಿ ಹೇಳಿದ ಯಾವುದಾದ್ರೂ ಗಿಡ ಇದ್ದಾವ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹ ವಾಸ್ತು ಮತ್ತು ಧಾರ್ಮಿಕ ಮಾಹಿತಿ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.